ನಮಸ್ತೆ, ನಿಮ್ಮ ಹೆಸರು? ಹೆಸರು ಶಿಶು ಅಂತ. ಓಕೆ, ನಿಮ್ಮ ಹೆಸರು? ಪ್ರವೀಣ್ ಅಂತ. ಈಗ ಬ್ರೇಕ್ಫಾಸ್ಟ್ ಆಗಿದೆ. ಹೌದು. ಏನು ತಿಂದ್ರಿ ಆ್ಯಂಡ್ ಈ ಪ್ಲೇಸ್ ಬಗ್ಗೆ ಹೇಗಿರುತ್ತೆ? ಇಲ್ಲಿ ನಾವು ಈಗ ಬಂದು ರೆಗ್ಯುಲರಾಗಿ ಬರ್ತಾ ಇರ್ತೀವಿ ಟಿಫನ್ ತಿನ್ನೋದಕ್ಕೆ, ಮಧ್ಯಾಹ್ನ ಲಂಚ್ಗೆಲ್ಲ ಬರ್ತಾ ಇರ್ತೀವಿ. ನಾವು ಇಲ್ಲಿನವರೇ, ಲೋಕಲ್ ಅವರು. ಸೊ ನಾವು ಈಗ ಬಂದು ಮಾರ್ನಿಂಗ್ ಏನು ತಿಂದೀವಿ ಅಂದರೆ ನಾನು ದಾಲ್ ಕಿಚಡಿ ತಿಂದಿದ್ದೀನಿ. ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿ ಅಲ್ಟಿಮೇಟ್ ಆಗಿದೆ. ಟೇಸ್ಟ್ ಮಾತ್ರ ಅದರಲ್ಲಿ ಕಾಂಪ್ರಮೈಸ್ ಇಲ್ಲ. ಟೇಸ್ಟ್ ವೈಸ್ ಆಗಲಿ, ಪ್ರೈಸ್ ವೈಸ್ ಆಗಲಿ. ಸ್ವಲ್ಪ ಏನಂದರೆ ಇದು ಸ್ವಲ್ಪ ಮತ್ತೆ ಇದು ಚೇಂಜ್ ಮಾಡಿರೋದು ಹೋಟ್ಲು. ಇದು ಮಾಡಿದ್ದಾರೆ. ಇದಕ್ಕೂ ಮುಂಚೆ ಬೇರೆ ಥರ ಇತ್ತು ಹೋಟ್ಲು. ಅದೆಲ್ಲ ಓಕೆ. ಅದೇ ಈಗೆಲ್ಲ ಚೇಂಜ್ ಮಾಡಿದ್ಮೇಲೆ ಸ್ವಲ್ಪ ಪ್ರೈಸ್ ವೈಸ್ ಚೇಂಜ್ ಮಾಡಿದ್ದಾರೆ. ಬಟ್ ಓಕೆ, ವರ್ತಿದೆ ಫುಡ್. ಟೇಸ್ಟ್ ಕೊಡ್ಬೋದು ಅಂತ. ತುಂಬ ಚೆನ್ನಾಗಿದೆ. ಟೇಸ್ಟ್ ಆಗಲಿ, ಇಲ್ಲಿ ಕಸ್ಟಮರ್ಸ್ನ ಅವರು ಮಾತಾಡ್ಸೋ ರೀತಿ ಆಗಲಿ, ಸರ್ವ್ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಯಾರು ರಫಾಗಿ ಮಾತಾಡೋದಿಲ್ಲ, ವೆಯ್ಟ್ ಮಾಡಿಸೋದಿಲ್ಲ, ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿ ನೀಟಾಗಿ ಮಾಡ್ತಾರೆ. ಫುಡ್ ವೈಸ್ ನೀವು ನೋಡಿ ಯಾವ ಥರ ಕ್ವಾಲಿಟಿ ಇರುತ್ತೆ, ಫುಡ್ ಕ್ವಾಲಿಟಿ ನೋಡಿ. ಆ ಕ್ವಾಂಟಿಟಿ ನಾವು ನಮ್ಮ ಕಣ್ಮುಂದೆ ನೋಡ್ಬೋದು ಫುಡ್ ಅವ್ರು ಯಾವ ಥರ ಮಾಡ್ತಾರೆ ಅಂತೇಳಿ. ಓಕೆ, ನಾನು ತುಂಬ ಚೆನ್ನಾಗಿದೆ ಅಂತ ಈ ಹೋಟ್ಲನ್ನ ಹೇಳೋದಕ್ಕೆ ನಾನು ರೆಫರ್ ಮಾಡ್ತೀನಿ. ಹೌದು. ವೆಜ್ಜು ಏನಾದರೂ ಒಳ್ಳೆ ವೆಜ್ ಫುಡ್ ತಿನ್ಬೇಕಂತ ಹೇಳಿದ್ರೆ ಪ್ರಿಯದರ್ಶಿನಿ ನಮ್ಮ ಲೋಕಲಲ್ಲಿ. ಲೋಕಲ್ ಅವ್ರಿಗೆ ಒಂದು ಒಳ್ಳೆ ಸ್ಪಾಟ್. ಓಕೆ. ನಿಮಗೆ ಹೇಳ್ಬೇಕಂದ್ರೆ ಚೆನ್ನಾಗಿ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಅದೇ ಪ್ರೈಸ್ ವೈಸ್ ಈಗ ಚೇಂಜ್ ಮಾಡಿದ್ದಾರೆ ಎಲ್ಲ, ಮತ್ತೆ ಹೊಸದಾಗಿ ಮಾಡಿರೋದ್ರಿಂದ ಎಲ್ಲ ಸ್ವಲ್ಪ ಹೊಸ ವರ್ಷ ಅಂದರೆ ರೆಗ್ಯುಲರ್ ಚೇಂಜ್ ಆಗ್ತಾ ಇರುತ್ತೆ ಪ್ರತಿ ವರ್ಷ. ಇಲ್ಲಿ ಹೋಟ್ಲಲ್ಲಂತೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ಸ್ ಆಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಕಾಂಪಿಟೇಷನ್ಸ್. ಅದರಲ್ಲಿ ಪ್ರಿಯದರ್ಶಿನಿ ಒಂದು ಫುಡ್ ಇದರಲ್ಲಿ ಒಂದು ಟಾಪಲ್ಲಿದೆ. ಇಲ್ಲಿ ಬರ್ತಾರೆ ಅಂದರೆ ಇನ್ನು ಹೌದು ಲೋಕಲ್ ಅಂತಲ್ಲ, ಬರ್ತಾ ಇರ್ತಾರೆ. ಆ್ಯಕ್ಚುಲಿ ನಮ್ಮ ಸೌತ್ ಅವ್ರಿಗಿಂತ ನಾರ್ತ್ ಅವ್ರು ಎಲ್ಲ ಜಾಸ್ತಿ ಜನ ಬರ್ತಾರೆ. ಎಲ್ಲ ತುಂಬ ಜನ ಬಂದು ಇಲ್ಲಿ ನೀವು ಆಫ್ಟರ್ನೂನ್ ಟೈಮ್ ಬಂದು ನೋಡಿ, ಸಂಡೇ ಟೈಮ್ ಬಿಟ್ಟು ಫುಲ್ ಕ್ರೌಡ್ ಇರುತ್ತೆ. ಪ್ರಿಯದರ್ಶಿನಿ ಹೋಟೆಲ್ ಯಾವಾಗಿಂದ ಬರ್ತಾ ಇರಾ? ಇಲ್ಲಿನ ಊಟಕ್ಕೆ ಬರ್ತಾ ಇದು ಈ ಕಡೆ ನಮ್ಮ ಸರ್ಜಾಪುರದಲ್ಲಿ ಓಪನ್ ಆದಾಗಿಂದ ಬರ್ತಾಯಿದ್ದೀವಿ, ಹೋಗ್ತಾಯಿದ್ದೀವಿ. ಓಕೆ. ತಿಂಡಿ ಚೆನ್ನಾಗಿರುತ್ತೆ, ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಚೆನ್ನಾಗಿರುತ್ತೆ, ಊಟ ಚೆನ್ನಾಗಿರುತ್ತೆ. ಪ್ರಿಯದರ್ಶಿನಿ ಅವ್ರದ್ದೆಲ್ಲ ಎಲ್ಲ ಕಡೆಯೂ ಒಳ್ಳೆ ಹೆಸರಿದೆ, ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ. ಸೊ ಇಲ್ಲೇ ನಿಮಗೆ ಖುಷಿ ಆಗುತ್ತೆ ಊಟ? ಓಕೆ ಸರ್, ಚೆನ್ನಾಗಿದೆ. ಯಾವಾಗಿಂದ ಬರ್ತಾ ಇದೆ ಸರ್ ಇದು? ನಾವು ನಮ್ದು ಇದೇ ಊರು ಸರ್. ಓಕೆ. ಹಾಗಾಗಿ ತುಂಬ ವರ್ಷಗಳಿಂದ ಬರ್ತೀವಿ. ಕಾಂಪಿಟೇಷನ್ ಜಾಸ್ತಿ ಇದೆ, ಇದು ಒಂದು ಒಳ್ಳೆಯ ಪ್ಲೇಸ್ ಅಂತ ಹೇಳ್ಬೋದಾ? ಹೌದು, 100% ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್. ಸೊ ಓಕೆ, ಊಟ ಬಂದಿದೆ, ಇಂಟ್ರೋ ಎಲ್ಲ ಕೊಟ್ಟಾಯಿತು, ಕಿಚನ್ ಶಾರ್ಟ್ಸ್ ಎಲ್ಲ ತಗೊಂಡಾಯಿತು. ಏನು ಮಾತಾಡೋದು, ಲೈಕ್ ಫುಲ್ಲು ವೆಜ್ ಹೋಟ್ಲಿಗೆ ಬಂದರೆ ಜನ ಊಟ ಮಾಡೋದು, ಕಾಫಿ ಕುಡಿಯೋದು, ಮಾತಾಡೋದು, ಲೈಕ್ ಅದೊಂದು ಹ್ಯಾಬಿಟ್ ಅಂತ ಹೇಳ್ಬೋದು. ಒಂದು ಒಳ್ಳೆ ಜಾಲಿ ಅಟ್ಮಾಸ್ಫಿಯರ್ ಅಂತಲೂ ಹೇಳ್ಬೋದು. ರೋಟಿ ಕರಿ, ಫ್ರೈಡ್ ರೈಸು, ಸೊ
ಕ್ಯಾರೆಟ್ ಹಲ್ವಾ, ಬೇಬಿ ಕಾರ್ನ್ ಪೆಪ್ಪರ್ ಫ್ರೈ ಆ್ಯಂಡ್ ಬಟನ್ ಇಡ್ಲಿ ಸಾಂಬಾರು ಪುಡಿ ಮೇಲೆ ಹಾಕಿರ್ತಾರೆ, ಸಾಬಡ ಜ್ಯೂಸ್ ಆ್ಯಂಡ್ ವಾಟರ್ಮೆಲನ್ ಜ್ಯೂಸ್. ವೆಜ್ಜಿಗೆ ನಿಮ್ಗೆ ಗೊತ್ತಿದೆ, ನಾನಿಲ್ಲಿ ಪ್ರಾಬ್ಲಿ ಒಂದು ಹಲ್ವಾ 5-6 ಟೈಮ್ಸ್ ಊಟ ಟೇಸ್ಟ್ ಮಾಡಿದ್ದೀನಿ ಫುಡ್ಡೆಲ್ಲ. ಈ ಕಡೆ ಸಜ್ಜಾಪುರ, ನಾವು ಇರೋದು ಎಲೆಕ್ಟ್ರಾನಿಕ್ ಸಿಟಿ, ಸೊ ಹಾಗಾಗಿ ಸಜ್ಜಾಪುರ ಸೈಡು ವರ್ಕ್ ಇದ್ದಾಗೆಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಈ ಪ್ಲೇಸು ನಾನು ಟ್ರೈ ಮಾಡಿ ನನಗೆ ಪರ್ಸ್ನಲಿ ಇಷ್ಟ ಆಗಿ ರಿನೋವೇಷನ್ ಮಾಡಿದ್ರು. ಈಗ ಒಂದು ರೀಸೆಂಟಾಗಿ ರಿನೋವೇಷನ್ ಮಾಡಿ ಹೊಸ ವರ್ಷದ ಟೈಮಲ್ಲಿ ಮತ್ತೆ ರೀಓಪನ್ ಮಾಡ್ಕೊಂಡಿದ್ದಾರೆ. ಲೈಕ್ ಒಂದು ಈ AC ಏನು ಕೆಲಸ ಇದೆ ಗೊತ್ತಿಲ್ಲ ನಿಮಗೆ. ಸೊ ಈ ಪ್ಲೇಸ್ ಓಪನ್ ಮಾಡ್ಕೊಂಡಿದ್ದಾರೆ. AC ಫೈನ್ ಡೈನಿಂಗ್ ಒಂದು ಏರಿಯಾ, ಅಟ್ ದ ಸೇಮ್ ಟೈಮ್ ಕ್ಯಾಶುವಲ್ ಡೈನಿಂಗ್ ಕೂಡ ಸಿಗುತ್ತೆ. ಸೊ ಊಟ ಮಾಡಿಬಿಟ್ಟು ಹೊರಗಡೆ ಸಿಗ್ತೀನಿ. ಸೊ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಿರಣ್ ಬ್ಲಾಗ್ಸ್. ಸಜ್ಜಾಪುರ ರೋಡ್ ಹತ್ರ ಇದ್ದೀವಿ. ಸಜ್ಜಾಪುರ ರೋಡು ಸರ್ಕಲ್ ಮುಂಚೆನೇ ಡಿ-ಮಾರ್ಟ್ ಏನು ಬರುತ್ತೆ, ಅಲ್ಲಿ ಪ್ರಿಯದರ್ಶಿನಿ ವೆಜ್ ಅಂತ, ಪ್ರಿಯದರ್ಶಿನಿ ಅವರ ಗ್ರೂಪ್ಸ್ ಗೊತ್ತು ನಿಮಗೆ, ಹಲವಾರು ವೆಜ್ ರೆಸ್ಟೋರೆಂಟ್ಸ್ ಇದ್ದಾವೆ. ಈಗ ನಾವು ಸಜ್ಜಾಪುರ ಮೇಯ್ನ್ ರೋಡಲ್ಲಿ ಸಜ್ಜಾಪುರ ಸರ್ಕಲ್ ಏನು ಬರುತ್ತೆ, ನಾವು ಈ ಕಡೆ ದೊಮ್ಸಂದ್ರದಿಂದ ಬಂದರೆ ಸಜ್ಜಾಪುರ ಸರ್ಕಲ್ ಅದಕ್ಕಿಂತ ಮುಂಚೆನೇ ಬರುತ್ತೆ. ಆ್ಯಕ್ಚುಲಿ ಒಂದು ಡಿ-ಮಾರ್ಟ್ ಲ್ಯಾಂಡ್ ಮಾರ್ಕು ಇಲ್ಲ ಇಂಡಿಯನ್ ಆಯಿಲ್ ಅದ್ರ ಆಪೋಸಿಟ್ ಬರುತ್ತೆ, ಆಪೋಸಿಟಲ್ಲಿರೋ ರೋಡಲ್ಲಿ ಬರುತ್ತೆ. ಸೊ ಊಟ ನಾವಿಲ್ಲಿ ಹಲವಾರು ಬಾರಿ ಊಟ, ಬ್ರೇಕ್ಫಾಸ್ಟು ಇದೆಲ್ಲ ಟ್ರೈ ಮಾಡಿದ್ದೀವಿ. ಜ್ಯೂಸು, ಚಾಟ್ಸ್ ಕೂಡ ಸಿಗುತ್ತೆ. ಸೊ ಮೇನ್ ರೋಡೆಲ್ಲ ಇರೋದ್ರಿಂದ ಈಸಿಯಾಗಿ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಈಗ ಹೊಸದಾಗಿ ರಿನೋವೇಟ್ ಮಾಡ್ಕೊಂಡಿದ್ದಾರೆ ಪ್ಲೇಸ್ನ. ಒಂದು ಫ್ಯಾಮಿಲಿ ಡೈನಿಂಗ್ ಹಾಲ್ ಮಾಡಿಕೊಂಡು ಬೊಂಬಾಟಾಗಿ ಸ್ಪೇಷಿಯಸ್ ಆಗಿ ಫ್ಯಾಮಿಲಿಗೆ AC ಹಾಲ್ ಮಾಡಿಕೊಂಡು ಆ್ಯಂಡ್ ಜನರಲ್ ಸೀಟಿಂಗ್ ಕೂಡ ಇದೆ. ಇಲ್ಲಿ ಸಂಜೆ ಮಧ್ಯಾಹ್ನ ಆಗ್ತಾ ಇದ್ದಂಗೆ ನಿಮಗೆ ಜ್ಯೂಸ್, ಕಾಫಿ, ಟೀ, ಚಾಟ್ಸ್ ಎಲ್ಲನೂ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟು, ನಾರ್ತ್ ಇಂಡಿಯನ್ ಮೀಲ್ಸ್ ಎಲ್ಲ ಸಿಗುತ್ತೆ. ಸೌತ್ ಇಂಡಿಯನ್ ಮೀಲ್ಸ್ ಸಿಗುತ್ತೆ, ಚೈನೀಸು, ನಾರ್ತ್ ಇಂಡಿಯನ್ ತಂದೂರಿ ಇದೆಲ್ಲ ಅವೈಲೇಬಲ್ ಇರುತ್ತೆ. ಸೊ ಈ ಕಡೆ ಬಂದಾಗ ಡೆಫಿನೆಟ್ಲಿ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಬಿಡಿ. ಆ್ಯಂಡ್ ಸಿ ಯು, ಟೇಕ್ ಕೇರ್, ಲವ್ ಯು ಆಲ್. ಓಕೆ ಸರ್, ಸಂತೋಷ. ಈ ಪ್ರಿಯದರ್ಶಿನಿ ಹೋಟ್ಲು ಮೊದಲು ಚಿಕ್ಕದಾಗಿತ್ತು. ಅದರ ಜನ ಬಂದು ಟ್ರಾಫಿಕ್ ಜಾಮಿಗೆ ಮತ್ತು ಗಾಡಿಗಳು ನಿಲ್ಲಿಸೋಕ್ಕೆ, ಕಾರ್ ಪಾರ್ಕಿಂಗ್ಗಳಿಗೆಲ್ಲ ಸಮಸ್ಯೆ ಆಯಿತು. ಆಮೇಲೆ ನಾವು ಒಳ್ಳೆಯ ಸಲಹೆಗಳು ಕೊಡ್ತಾಯಿದ್ರಿ ಮ್ಯಾನೇಜರಿಗೆ, ಮತ್ತು ಇಲ್ಲಿ ಡಿಪಾರ್ಟ್ಮೆಂಟ್ ಯಾರು ತೊಗೊಂಡಿದ್ದಾರೆ, ವ್ಯವಸ್ಥಾಪಕರು ಯಾರಿದ್ದಾರೆ ಅವರಿಗೆಲ್ಲ. ಆಯ್ತು ಸರ್, ಮುಂದಿನ ದಿನಗಳಲ್ಲಿ ಸ್ವಲ್ಪ ಚೆನ್ನಾಗಿ ವ್ಯವಸ್ಥೆ ಮಾಡ್ತಾರೆ. ಇಲ್ಲಿ ಸಜ್ಜಾಪುರದಿಂದ ಹಿಡಿದು ಸೋಂಪುರ ಗೇಟ್ವರೆಗೂ ಒಂದು 15 ಹೋಟ್ಲುಗಳಿವೆ. ಆ 15 ಹೋಟ್ಲಲ್ಲಿ ಟೇಸ್ಟ್ಗಳು ನಾವು ನೋಡಿದ್ವಿ. ಓಕೆ. ಆಮೇಲೆ ರೇಟ್ಗಳು ನೋಡಿದ್ರಿ, ಟೇಸ್ಟು ನೋಡಿದರೆ. ಬಟ್ ಇದು ನಾರ್ಮಲ್ಲಾಗಿ ಒಳ್ಳೆ ಟೇಸ್ಟ್ ಇದೆ. ಸ್ವಲ್ಪ ರೇಟ್ಗೆ ತಕ್ಕದಾಗೆ ಒಳ್ಳೆ ರೊಟ್ಟಿ ಕರಿ ಇದೆ, ಅನ್ನ ಸಾಂಬಾರು ಇದೆ, ಒಳ್ಳೆ ರಸಮ್ ಇದೆ. ಆಮೇಲೆ ಎಲ್ಲ ಥರದ ಜನಗಳಿಗೂ ಲೈಕ್ ಆಗ್ತಾ ಇದೆ. ಫ್ಯಾಮಿಲಿಯವರು ತುಂಬ ಚೆನ್ನಾಗಿ ಬರ್ತಾಯಿದ್ದಾರೆ. ಫ್ಯಾಮಿಲಿ ಹಾಲ್ ಬೇರೆ, ಈಗ ಸರ್ವಿಸ್ ಹಾಲ್ ಬೇರೆ ಮಾಡಿದ್ದಾರಲ್ಲ. ಎಲ್ಲ ಸಂಡೇ ಮತ್ತು ಸಾಟರ್ಡೆ ಮತ್ತು ಸಂಡೇ ತುಂಬ ಜನನೂ ಬರ್ತಾರೆ. ಆಮೇಲೆ ಎಲ್ಲ ಇಲ್ಲಿ ಡೆವಲಪರ್ಸ್ಗಳಿದೆಲ್ಲ ನಾಯಕರುಗಳು, ಅವರು ಸಹ ಒಳ್ಳೆ JPಗಳು, MLAಗಳು, ಆಮೇಲೆ ಮೆಂಬರ್ಗಳು, ಪಂಚಾಯತಿ ಮೆಂಬರ್ಗಳು ಎಲ್ಲ ಒಂದು ಇಂಪಾರ್ಟೆಂಟ್ ಜನಗಳು ಒಂದು ವ್ಯವಸ್ಥಿತವಾಗಿ ಜಾಗ ಇರೋದ್ರಿಂದ ಬಂದು ಮಾತಾಡಿ ಇಲ್ಲಿ ವ್ಯಾಪಾರನೂ ಆಗುತ್ತೆ, ವ್ಯವಹಾರಗಳಾಗುತ್ತೆ. ಈ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಸಿಬ್ಬಂದಿ ವರ್ಗನೂ ಚೆನ್ನಾಗಿದೆ, ಜಾಗ ಚೆನ್ನಾಗಿದೆ. ಮಾತಾಡೋಕ್ಕೂ ಸ್ವೀಟಾಗಿರುತ್ತೆ ಜಾಗ, ನಿಶಬ್ದವಾಗಿ ಸಾವಧಾನವಾಗಿರ್ತದೆ, ವ್ಯವಸ್ಥಿತವಾಗಿ ಚೆನ್ನಾಗಿದೆ. ಮುಂದೆ ದಿನಗಳಲ್ಲಿ ತುಂಬ ಯಶಸ್ವಿಯಾಗಿ ಸಕ್ಸಸ್ ಆಗುತ್ತೆ ಹೋಟೆಲ್. ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ಸಮಸ್ತ ಕರ್ನಾಟಕದ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಹೃದಯಪೂರ್ವಕ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ, ನನ್ನ ಹೆಸರು ರಾಮಸ್ವಾಮಿ, ಶಿಕ್ಷಕರು ಮತ್ತು ಗಾಯಕರು ಮತ್ತು ಕಲಾವಿದರು. ನನಗೆ ಅಪೇಕ್ಷೆಯ ಮೇರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಹಾಡನ್ನು ಹಾಡ್ತೀನಿ. ಮತ್ತು ಡಾಕ್ಟರ್ ದಾದಾ ಫಾಲ್ಕೆ ಪ್ರಶಸ್ತಿ ವಿಜೇತರು, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳಿಂದ ನನಗೆ ತುಂಬ ಇಷ್ಟ. ಆದ್ದರಿಂದ ಅವರ ಹಾಡನ್ನು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಆಕಸ್ಮಿಕ ಒಂದು ಚಲನಚಿತ್ರ ಗೀತೆ, ಅದು ಜನಮೆಚ್ಚಿದ ಗೀತೆಯನ್ನು ನಾವು ಹಾಡ್ತೀನಿ. ಒಂದು 4 ಲೈನ್ಸ್. ಏಹೇ ಬಾಜು ಲಾಲ ಟಕ್ ಡಾಟಾ, ಲಾಲ ಟಕ್ ಡಾಟಾ, ಲಾಲ ಟಕ್ ಡಾಟಾ. ಏಹೇ ಹುಟ್ಟಿದರೆ ಕನ್ನಡ ನಾಡಲ್ಲುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು. ಬದುಕೇದು ಜಟಕ ಬಂಡೆ, ಇದು ವಿಡಿಯೋಡಿಸುವ ಬಂಡೆ. ಬದುಕೇದು ಜಟಕ ಬಂಡೆ, ಇದು ಅಲೆದಾಡಿಸುವ ಬಂಡೆ. ಹುಟ್ಟಿದರೆ ಕನ್ನಡ ನಾಡಲ್ಲುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು.
ಕಾಶಿಯಲ್ಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿಯೊಡೆಯ ನಾನೆಂದು ಕೂಗಿ ಹಾಡು, ಅಜ್ಜಂತ ಎಲ್ಲೋರಾನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐವಳೆಯ ಚಂದಾನ ತೂಕ ಮಾಡು, ಕಲಿಯೋಕೆ ಕೋಟಿ ಭಾಷೆ, ಹಾಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ. ಕಸ್ತೂರಿ ಕನ್ನಡ, ಹುಟ್ಟಿದರೆ ಕನ್ನಡ ನಾಡಲ್ಲುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು. ಬದುಕೇದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕೇದು ಜಟಕ ಬಂಡಿ, ಇದು ಗುರಿ ತೋರಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು. ಧನ್ಯವಾದಗಳು. ತುಂಬ ಖುಷಿ ಆಯಿತು.